ಹೆಣ್ಣಿಗೆ ಅಂದ ಇದ್ರೆ ಚಂದ್ರ, ಹೆಣ್ಣಿಗೆ ಅಂದ ಇದ್ರೆ ಚಂದ್ರ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ಕಣ್ಣನೆ ರಾತ್ರಿ. ಅದನ್ನ ಆಯುಧ ಮಾಡ್ಕೊಂಡ್ರೆ ಹೆಂಗೆ ಕಂದ? ಬರೀ ಸೇದು ಕುಡಿ ಡೆಂಗು ಕ್ಲೈಮ್ಯಾಕ್ಸ್ ಮಾತ್ರ ಮುಕ್ಲಾರ ಇದು. ಇಂಥ ಮೂವಿ ಮಾಡ್ತಾರ ಅವರು. ಬರೀ ಸೆಕ್ಸ್ ಇದೆ ಅಲ್ರಿ ಮೂವಿಯಲ್ಲಿ, ಬರೀ ಕುಡ್ತಾ. ಇದು ಯಾರು ಹೆಣ್ಮಕ್ಳು ನೋಡಕ್ ಹೋಗೋ ಮೂವಿನೇ ಅಲ್ಲ ಇದು. ಫುಲ್ ಅಟ್ರ್ ಫ್ಲಾಪ್ ಮೂವಿ ಇದೆ. 4 ವರ್ಷ ಸುಮ್ಮನೆ ವೇಸ್ಟ್ ಆಗಿ ತಗೊಂಡಿದ್ದಾನೆ ಯಶ್. ಅವ್ನಿಗೆ ಸ್ವಲ್ಪ ಹೇಳ್ಬೇಕು, ಸುಮ್ಮನೆ ಹಾಲಿವುಡ್ ಬಾಲಿವುಡ್ ಅಂತ ಹೋಗ್ಬಿಟ್ಟು ದಾರಿ ತಪ್ಪಿಸೋದಲ್ಲ ಹುಡುಗರು. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ, ನಿಮ್ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ, ಅವ್ರು ಬರೋಕ್ಕೆ ಟೈಮ್ ತಗತ್ತವ್ರೆ. ಜನಕ್ಕೆ ಏನಾಗುತ್ತೆ ಅಂದರೆ ಇವಾಗ ಸಿನಿಮಾ ಕ್ರೇಜ್ ಹೋಗ್ಬಿಟ್ಟೈತೆ, ತುಂಬ ಹೋಗ್ಬಿಟ್ಟೈತೆ. ಮಾರ್ಕೆಟಿಂಗಿನೇ ಗಿಮಿಕ್ ನಡೀತಿರೋದು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನೆಲ್ಲ ಕೊಂಡ್ಕೊತಾರೆ, ಸೂಪರ್ ಸಿನಿಮಾ ಅಂತ ಹೋಗ್ತಾರೆ, ಥಿಯೇಟ್ರಲ್ಲಿ ಹೋದ್ರೆ ತಲೆನೋವು ಬರ್ತಿರುತ್ತೆ. ಏನು ಇರಲ್ಲ, ಇನ್ನೂ ಮತ್ತೆ ಕೊಲೆ ಮಾಡ್ತಾ ಇರೋದು. ಇವತ್ತಿನ ಕಾಲದಲ್ಲಿ ಕೊಲೆ ಮಾಡೋಕ್ಕಾಗತ್ತಾ? ಜ್ಞಾನವನ್ನು ಕೊಲೆ ಮಾಡಿಸ್ಬೇಕು, ಜ್ಞಾನನ ಇಂಪ್ರೂವ್ಮೆಂಟ್ ಮಾಡ್ಬೇಕು, ಅಂಥ ಕಥೆಗಳು ಬರಬೇಕು ಸಿನಿಮಾದಲ್ಲಿ. ಇವತ್ತು ಆ ಥರದ ಕಥೆಗಳು ಬೇಕು. ಇಲ್ಲ ಸೊ ಫಸ್ಟ್ ಆಫ್ ಆಲ್ ನಾನು ಯಶ್ ಫ್ಯಾನೇ, ಓಕೆ. ಆದರೆ ಯಶ್ ಫ್ಯಾನ್ ಆಗ್ಬಿಟ್ಟು ನಂಗೆ ಮೂವಿ ಇಷ್ಟ ಆಗಿಲ್ಲ. ಏನಕ್ಕಂದರೆ ಇಟ್ಸ್ ವೆರಿ ಕಾಮನ್, ಬಿಕಾಸ್ ದ ಲಾಸ್ಟ್ ಫಿಲ್ಮ್ ಏನು ಮಾಡಿದ್ರು ಅವರು KGF 2 ಮಾಡಿರೋದು. ಅದರಲ್ಲಿ ಆ ಎಕ್ಸ್ಪೆಕ್ಟೇಷನೆಲ್ಲ ಹೋಗ್ತೀವಿ. ಯಾರು ಹೋಗ್ಬಾರ್ದು ಅಂತ ಹೇಳಿದ್ರು ಆ ಎಕ್ಸ್ಪೆಕ್ಟೇಷನ್ ಜನ ಹೋಗ್ತಾರೆ. ಬಟ್ ಸ್ಟೋರಿ ವೈಸ್ ಅಷ್ಟೊಂದು ಕನೆಕ್ಟ್ ಆಗಿಲ್ಲ ನಮಗೆ. ಯಾಕಂದರೆ ಸಿನಿಮಾಟೋಗ್ರಫಿ ಗಾಡ್ ಲೆವೆಲ್, ಆ್ಯಕ್ಟಿಂಗ್ ಗಾಡ್ ಲೆವೆಲ್. 4 ವರ್ಷ ಟೈಮ್ ತೊಗೊಂಡು ಮಾಡಿರೋದು ಅದು ಸಿನಿಮಾಟೋಗ್ರಫಿ ನಿಮ್ಗೆ ಕಾಣುತ್ತದೆ ಪೋಸ್ಟರ್ ಮೇಲೆ. ಆ ಸ್ಟೋರಿ ಇನ್ನೊಂದು ಸ್ವಲ್ಪ ಅಥವಾ ಸ್ಕ್ರೀನ್ ಪ್ಲೇ ಏನಾದರೂ ಆ ಮುಂದೆಯಿಂದ ಆಟಾಡಿದರೆ ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಗ್ರ್ಯಾಬ್ ಆಗ್ತಿತ್ತು. ಬಟ್ ಪ್ಲೇನ್ ಆಗಿದೆ. ಫಸ್ಟ್ ಆಫ್ ಆಲ್ ಅಂತೂ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಜನಕ್ಕೆ. ಅದೇ ಸುಮ್ಮನೆ ಸ್ಪಾಯ್ಲರ್ಸ್ ಬೇಡ ಯಾರಿಗೂ, ಬಟ್ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಆಚೆ ಬಂದರೆ ಎಲ್ಲರೂ ಕ್ಲೂಲೆಸ್ ಆಗಿದ್ದೀವಿ, ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು. ಬಟ್ ಸೆಕೆಂಡ್ ಆಫ್ ಆಲ್ ಸ್ವಲ್ಪ ಸ್ಟೋರಿ ಬಿಲ್ಡ್ ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಯಾಕೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಹಾಲಿವುಡ್ ಲೆವೆಲ್ ವಿ ಗೆಟ್ ಇಟ್, ಹಾಲಿವುಡ್ ಲೆವೆಲ್ ಮೂವಿ ಹೌದು. ಬಟ್ ಕನ್ನಡ ಜನ ಇಲ್ಲಿ ಇಂಡಿಯಾದಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ ಅದನ್ನು. ಹಾಲಿವುಡ್ ಅಂದರೆ ಆ ರೇಂಜಿಗೂ ಹಾಲಿವುಡ್ ಥರ ಏನು ಇಲ್ಲ. ಯಾಕಂದರೆ ಲಾಸ್ಟಲ್ಲಿ ಕಾಣುತ್ತದು ನೀಟಾಗಿ ಹಾಲಿವುಡ್ ಲೆವೆಲ್ ಏನು ಇದೆಲ್ಲ ಕಾಣುತ್ತೆ ಲಾಸ್ಟಲ್ಲಿ. ಬಟ್ ಎಫರ್ಟ್ಸ್ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಆ ರಿಸ್ಕ್ ತೊಗೊತಾರೆ. ರಿಸ್ಕ್ ಎಷ್ಟು ಜನ ತೊಗೋತಾರೆ ಮೇಡಮ್? ಲೈಕ್ ಬೇಡ ದುಡ್ಡು ಮಾಡೋಣ, ರಿಸ್ಕ್ ಬೇಡ ಅಂತ. ಬಟ್ ರಿಸ್ಕ್ ತೊಗೊಂಡು ಇದನ್ನು ಇಂಗ್ಲೀಷಲ್ಲಿ ಪ್ರಮೋಟ್ ಮಾಡೋದಾಗಲಿ ಮತ್ತು ಹಾಲಿವುಡ್ ಲೆವೆಲ್ ಪ್ರಮೋಟ್ ಮಾಡೋದಾಗಲಿ ಮಾಡಿದ್ದಾರೆ. ಸ್ಟೋರಿ ಕನೆಕ್ಟ್ ಆಗ್ತಿಲ್ಲ. ಯಾಕಂದರೆ ಕತೆ ಚೆನ್ನಾಗಿದ್ದರೆ ಏನಾದ್ರು ಓಡುತ್ತೆ. ಇದು ಇಡೀ ಕರ್ನಾಟಕ ನೋಡಿದೆ ಫ್ರಮ್ ಸೊ ಹೆಂಗೆ ಓಡಿದೆ ಅಂದ್ಬಿಟ್ಟು. ಯಾಕಂದರೆ ಅದ್ರಲ್ಲಿ ಏನು ಬಜೆಟ್ ಇಲ್ಲ, ಒಂದು 4 ಕೋಟಿ ನಮ್ಮ ರಾಜಣ್ಣ ಹಾಕ್ಬಿಟ್ಟು ಮಾಡಿರೋದು. ಬಟ್ ಸ್ಟೋರಿ ಚೆನ್ನಾಗಿದ್ರೆ ಜನ ತಗೋತಾರೆ. ಒಂದಷ್ಟಲಿಲ್ಲ, ಏನೂ ಇಲ್ಲ. ಸಕ್ಕದಾಗಿ ಮಾಡೋರೆ. ಇದು ಕರ್ನಾಟಕ ಮೂವಿ ಬೆಳೆಸಬೇಕು. ಸೌಂಡು, ವಾಯ್ಸು, BGM ಎಲ್ಲ ಅಲ್ಟಿಮೇಟ್ ಆಗಿದೆ. ಒಳ್ಳೆ ಮೂವಿ ಮಾತ್ರ. ಸಲ್ಲ ಫುಲ್ ಒಂದೊಂದು బిట్టు సూపర్ ఆಗಿದೆ. గీతు మోహన్ దాస్ నీకు ఏం బెడ్రూములు దొరకలేదా? మొత్తం కార్లనే, సోఫాలనే, అవి ఏవో మంచి మంచాలను ఉంచలేదు. ఆ మంచాలన్నీ ఆయన బాడీకి ఇరిగిపోతున్నాయి. నిజంగా ఒకప్పుడు యానిమల్, ఒకప్పుడు అర్జున్ రెడ్డి, ఆ 2 డిలీట్ చేసి రాండి. ఈ సినిమాతో మీ పిల్లలతో రాండి. నిజంగా ఈ 2200 కొట్టినా పర్లేదు, 4200 కొట్టినా పర్లేదు. ఆ రేంజ్ లో అనిపిస్తుంది నాకైతే. చెప్తున్నా కదా, ఈ టికెట్ల కలెక్షన్ ఎంత వస్తుందో ఓయో రూమ్ లో కూడా అంతే కలెక్షన్ వస్తుంది. ತಿಂತಟ್ಟೆಗೆ ಹುಚ್ಚೋಯ ಕೆಲಸ ಮಾಡ್ತಾ ಇದ್ದೀರಾ ಕೆಲವೊಂದಷ್ಟು ಜನ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಗುರು, ನಾನು ದೇವ್ರನ್ನ ಹೇಳ್ತೀನಿ, ನೀವು ಏನು ಮಾಡ್ಕೊಂಡ್ರು ಟಾಕ್ಸಿಕ್ ಸಿನಿಮಾ ಸೋಲಲ್ಲ. 2000 ಕೋಟಿ ಮಾಡುತ್ತೆ. ಮಾಡಲಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ಕೊಂತೀನಿ ಗುರು. ನಿಮಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಮಾತ್ರ, ತಿಳುವಳಿಕೆ ಇದ್ರೆ ಮಾತ್ರ, ನಿಮ್ಮ ಮೈಂಡ್ ಸೆಟ್ಟು ಹಾಲಿವುಡ್, ಬಾಲಿವುಡ್, ಇಂಟರ್ನ್ಯಾಷನಲ್ ಲೆವೆಲ್ಗಳಿಗೆ ಮೂವಿ ನೋಡಿರ್ತೀರಲ್ಲಪ್ಪ, ವೆಬ್ ಸೀರೀಸ್, ಇಂಗ್ಲೀಷ್, ಹಿಂದಿ ಎಲ್ಲ, ಆ ಲೆವೆಲ್ಗೆ ಇಟ್ಕೊಂಡು ಹೋದ್ರೆ ನೀವು ಟಾಕ್ಸಿಕ್ ಸೂಪರ್ ಅನ್ಸುತ್ತೆ. ನೀವು ಯಾವ್ದೋ ಸೀರಿಯಲ್ ನೋಡ್ಕೊಂಡು, ಕಲರ್ಸ್ ಕನ್ನಡದಲ್ಲಿ, ಜಿ ಕನ್ನಡದಲ್ಲಿ ಸೀರಿಯಲ್ ನೋಡ್ಕೊಂಡು ಹೋಗಿ ಸಿನಿಮಾ ನೋಡ್ತೀನಿ ಅಂದ್ರೆ ನಿಮ್ಗೆ ಅದೇ ತರ ಕಾಣಿಸೋದು. ಹಿಂಗೆ ಅರ್ಥ ಮಾಡ್ಕೊಳ್ರಿ. ನೀವು ಸುಮ್ಮನೆ ನಾನು ಹೇಳಿದ್ರೆ ತಪ್ಪಾಯ್ತವೆ. ದಯವಿಟ್ಟು ಯಾರು ಕೂಡ ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ. ನೆಗೆಟಿವ್ ಕಮೆಂಟ್ಗಳನ್ನ, ಪೋಸ್ಟ್ಗಳನ್ನ ನೋಡ್ಕೊಂಡು ಯಾರು ಕೂಡ ಸಿನಿಮಾಗೆ ಹೋಗದೆ ಇರಬೇಡಿ ಗುರು. ಗಾಂಧಿ ನಗರದಲ್ಲಿ ಒಂದ್ ಟೈಮಲ್ಲಿ ಮಲ್ಕೊಳಕ್ ಜಾಗ ಇರ್ಲಿಲ್ವಂತೆ ಯಶ್ ಅವ್ರಿಗೆ. ಇವತ್ತು ಕಟೌಟ್ ನಿಲ್ಸಕ್ ಜಾಗಗಳಿಲ್ಲ. ಈ ರೇಂಜ್ಗೆ ಅವನ್ಗಾರು ಮಾಡಕ್ ತಾಕತ್ತಿದ್ಯಾ ಮಾತಾಡೋನ್ಗೆ?